ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಟುಡೇ ಡೇ 2 ಅಂತ ಹೇಳ್ಬೋದು. ಆ್ಯಕ್ಚುಲಿ ಪ್ರೀವಿಯಸ್ ವಿಡಿಯೋ ಸ್ವಲ್ಪ ಸಿಂಹಧಾಮಕ್ಕೆ ಹೋಗಿದ್ವಲ್ಲ, ಅದು ನಾನು ಹಾಕಿರಲಿಲ್ಲ ಆ ವಿಡಿಯೋದಲ್ಲಿ. ಸೊ ಅದು ಈ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನೀವು ಫುಲ್ಲು ನೋಡ್ಬೋದು. ಅಂದರೆ ನಾನು ಹೇಳಿದ್ನಲ್ಲ, ಶಿವಮೊಗ್ಗದಲ್ಲಿ ಸಿಂಹಧಾಮ ಎಲ್ಲ ಇದೆ, ಹೋಗಿ ನೋಡ್ಬೋದು, ವಿಸಿಟ್ ಮಾಡ್ಬೋದು ಅಂತ. ಬಟ್ ನನಗೇನೋ ಅಷ್ಟು ಇಷ್ಟ ಆಗಿಲ್ಲ ಅಂತ ಹೇಳ್ಬೋದು. ಎಲಿಫೆಂಟ್ ಕ್ಯಾಂಪೇ ಕಂಪೇರ್ ಮಾಡೋದಕ್ಕೆ ಇದಕ್ಕೆ ಕಂಪೇರ್ ಮಾಡೋದಂದರೆ ಎಲಿಫೆಂಟ್ ಕ್ಯಾಂಪೇ ತುಂಬ ಚೆನ್ನಾಗಿತ್ತು. ಇದೇನೋ ಅಷ್ಟು ನನಗೇನೋ ಲೈಕ್ ಆಗಿಲ್ಲ. ನನಗೇನೋ ಅವರು ಗೈಡ್ ಮಾಡಿ ತಂದಂಥ ಒಂದು ಪ್ರಾಣಿಗಳಂತ ಅನಿಸ್ತು. ಅಂದರೆ ಲಯನ್ ಅಂದರೆ ಬಂದು ಓನ್ಲಿ 2 ಲಯನ್ಸ್ ಇದೆ, ಮತ್ತು ಓನ್ಲಿ 3 ಟೈಗರ್ಸ್ ಇದೆ ಅಷ್ಟೇ. ಅದು ಅಂದರೆ ಅದು ಟ್ರೈನಿಂಗ್ ಮಾಡಿ ಬಿಟ್ಟಿರೋದಂತ ಅನ್ಕೊತೀನಿ. ಇದು ಫಾರೆಸ್ಟಲ್ಲೇ ಇದ್ದಿರೋದು ಅಲ್ಲ ಅಂತ ಅನ್ಕೊತೀನಿ, ತಂದು ಬಿಟ್ಟಿರೋದು ಅಂತ ಅನ್ಕೊತೀನಿ. ಇದರ ಹೆಸರು ಆ್ಯಕ್ಚುಲಿ ಏನಂತ ನಂಗೆ ಅಷ್ಟು ಗೊತ್ತಾಗಿಲ್ಲ. ಸೊ ಇದ್ರದ್ದು ಕೊಂಬಂತೆ 1 ಇಯರ್ಗೆ ಬಿದ್ದೋಗುತ್ತಂತೆ, ಮತ್ತೆ ಎಗೇನ್ ಗ್ರೋ ಆಗುತ್ತಂತೆ. ಮತ್ತು ಜಸ್ಟ್ ಅದರದ್ದು ವ್ಯಾರಂಟಿ ಬಂದು ಜಸ್ಟ್ 1 ಇಯರ್ ಅಷ್ಟೇ, ಮತ್ತು ಎಗೇನ್ ಗ್ರೋ ಆಗುತ್ತಂತ ಹೇಳಿದ್ರು. ಸೊ ಅದರ ಕೊಂಬಿದೆಯಲ್ಲ, ಸೊ ಅದು ಮುಂದ್ಗಡೆನೇ ನೋಡೋಕೆ ಇಟ್ಟಿದ್ದಾರೆ. ಮರದ ಬೇರು ಥರ ಇರುತ್ತೆ. ಸೊ ಇದಕ್ಕೆ ಏನೋ ಒಂದು ಹೆಸರಿದೆ, ಅದು ನಂಗೆ ಮರ್ತೋಯ್ತು. ಸೊ ನಿಮ್ಗೆ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಸೊ ಇದನ್ನೆಲ್ಲ ನೋಡ್ಬೋದು. ನೋಡಿ, ಸಿಂಹಧಾಮದಲ್ಲಿ ನಾವು ನೋಡಿರೋದು ಫಸ್ಟು ನಾವು ಬಸ್ಸಲ್ಲಿ ಹೋದ್ವಿ. ಬಸ್ ಚಾರ್ಜ್ ಬಂದು 200 ರೂಪೀಸ್ ತೊಗೊತಾರೆ. ಅಂದರೆ ನೀವು ಜೀಪಲ್ಲಿ ಹೋಗೋದಂದರೆ 2000 to 3000 ತನಕ ತೊಗೋತಾರೆ. ನಿಮ್ಮ ಬಜೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಬಸ್ಸಲ್ಲೇ ಹೋದ್ವಿ. ಸೊ ಫಸ್ಟ್ ಬಂದು ನಾವು ಈ ಜಿಂಕೆ ಈ ಥರ ಪ್ರಾಣಿಯನ್ನು ನೋಡಿದ್ವಿ. ಸೆಕೆಂಡ್ ಬಂದು ನಾವು ಟೈಗರ್ ನೋಡಿ ಒಳಗೆ ನಾನು ಝೂಮ್ ಮಾಡಿ ತೋರಿಸ್ತೀನಿ. ಒಳಗೆ ಕಾಣಿಸ್ತಿದೆ ನೋಡಿ, ಅದಕ್ಕೂ ಹೆಸರಿಟ್ಟಿದ್ದಾರೆ. 3 ಟೈಗರ್ ಇದೆ, ಅದಕ್ಕೂ ಹೆಸರು ಇಟ್ಟಿದ್ದಾರೆ. ಎರಡು ಅಂದರೆ ಕೂಡಾಕಿದ್ದಾರೆ, ಒಂದು ಫ್ರೀ ಬಿಟ್ಟಿದ್ದಾರೆ. ಅಂದರೆ ಅಲ್ಲಿ ಆ ಫಾರೆಸ್ಟ್ಗೆ ಒಂದು ಸರ್ಕಲ್ ಆಗಿ ಒಂದು ಕಂಪೌಂಡ್ ಹಾಕಿದ್ದಾರೆ, ಅದರೊಳಗೆ ಬಿಟ್ಟಿದ್ದಾರೆ. ಒಂದು ಫ್ರೀಯಾಗಿ ಸರ್ಕಲ್ ಅಂದರೆ ಒಂದು ಫಾರೆಸ್ಟ್ಗೆ ಕಂಪೌಂಡ್ ಹಾಕಿದ್ದಾರೆ ಸರ್ಕಲಲ್ಲಿ, ಅಲ್ಲಿ ಫ್ರೀಯಾಗಿ ಬಿಟ್ಟಿದ್ದಾರೆ. ಸೊ ಇದು ಎರಡು ಸಿಂಹನ ಕೂಡಾಕಿದ್ದಾರೆ. ಇದು ವೈಟ್ ಸಿಂಹ ಅಂತ. 1 ಇಯರ್ ಬಿಫೋರ್ ಒಂದು ಟೈಗರ್ ಬಂದು ತುಂಬ ಫೇಮಸ್ ಆಗಿತ್ತು, ವೈಟ್ ಟೈಗರ್ ಅಂತ. ಸೊ ಅದೇ ಥರ ಇದು ನೋಡೋಕೆ ತುಂಬ ಕ್ಯೂಟ್ ಆಗಿತ್ತು. ಅದಕ್ಕೆ ಪರ್ ಡೇ ಏನೋ 7 kg ಮಟನ್ ಹಾಕ್ತಾರಂತ ಹೇಳಿದ್ರು ಅವರು, ಬಸ್ ಡ್ರೈವರ್ ಅಂತ ಹೇಳಿದ್ರು. ಬಟ್ ನನಗೆ ತಿಳಿದ ಪ್ರಕಾರ ಅದು ಡೈಲಿ ತಿನ್ನಲ್ಲ ಅಂತ ಅಂದರು. ನನ್ನ ಜೊತೆನೇ ಡೈಲಿ 7 kg ಮಟನ್ ತಿನ್ನುತ್ತಾ ಅಂತ ಕೇಳಿದಾಗ, ಸೊ ಇಲ್ಲ ತಿನ್ನಲ್ಲ, ಅದಕ್ಕೆ ಯಾವಾಗ ಹಸುವಾಗುತ್ತೆ ಅಂದರೆ 3 ಡೇಗೆ ಒಂದು ಸಲ ತಿನ್ನುತ್ತೆ ಅಂತಂದರು. ನೆಕ್ಸ್ಟ್ ಬಂದು ಈ ಕ್ಯೂಟಿ ಏನು ಬೇಕಂದರೆ ಈ ಲಯನ್ ನೋಡಿ ಹೆಂಗೆ ಕ್ಯೂಟಾಗಿ ಪೋಸ್ ಕೊಡ್ತಿದೆ ಅಂತ. ನಾವು ಹೋಗುವಾಗಲೇ ರೋಡಲ್ಲೇ ಮಲಗಿತ್ತು. ಇದನ್ನು ಫ್ರೀಯಾಗಿ ಬಿಟ್ಟಿದ್ದಾರೆ. ಇನ್ನೊಂದು ಲಯನನ್ನು ಕೂಡ ಹಾಕಿದ್ದಾರೆ. ಇದನ್ನು ಫ್ರೀಯಾಗಿ ಬಿಟ್ಟಿದ್ದಾರೆ. ನೋಡಿ ಎಷ್ಟು ಕ್ಯೂಟಾಗಿದೆ, ತುಂಬ ಕ್ಯೂಟಾಗಿ ಅದು ಪೋಸ್ ಕೊಡ್ತಿತ್ತು ಫೋಟೋಕ್ಕೆಲ್ಲ. ಸೊ ನನಗೆ ಅನಿಸಿದ ಪ್ರಕಾರ ಇದು ಕಾಡಲ್ಲೇ ಇರೋದು ಅಲ್ಲ ಅನಿಸುತ್ತೆ, ಟ್ರೈನ್ ಮಾಡಿ ತಂದಿರೋದು ಅನಿಸುತ್ತೆ. ಇದು ನೋಡು, ಹೆಣ್ಣು ಸಿಂಹ ಇದು ನೋಡಿ, ಗೊತ್ತಾಗಲ್ಲ. ಯಾಕಂದರೆ ಎಲ್ಲ ಬರ್ಡ್ಸ್ ಎನಿಮಲ್ಸಲ್ಲಿ ನೋಡೋಕ್ಕೆ ಗಂಡುನೇ ತುಂಬ ಚೆನ್ನಾಗಿರುತ್ತೆ, ಯಾಕಂತ ಗೊತ್ತಾಗಲ್ಲ. ಸಿಂಹನೂ ಅದೇ ರೀತಿ ಚೆನ್ನಾಗಿತ್ತು. ಇದು ನೋಡಿ ಕಾಡೆಮ್ಮೆ, ಇಲ್ಲಿ ಬಂದು ನಾವು ನಿಂತ್ಕೊಂಡ್ರು ಏನು ಮಾಡಲ್ಲ. ಅಂದರೆ ನಮಗೆ ಸ್ವಲ್ಪ ಭಯ ಇರುತ್ತೆ. ಅದನ್ನು ನೋಡ್ಕೋತಾರಲ್ಲ, ಅದನ್ನು ಗೈಡ್ ಮಾಡ್ತಾರಲ್ಲ, ಅಲ್ಲೇ ಪಕ್ಕದಲ್ಲಿ ಒಂದು ಹೆಂಗಸು ನಿಂತಿತ್ತು. ಬಟ್ ಅದಕ್ಕೆ ಅವ್ರಿಗೆ ಏನು ಮಾಡ್ತಿರ್ಲಿಲ್ಲ. ಅಂದರೆ ಅವರೇ ಅದನ್ನು ನೋಡ್ಕೋತಾರೆ ಅನಿಸುತ್ತೆ, ಏನೋ ಗೈಡ್ ಮಾಡ್ತಾರೆ ಅನಿಸುತ್ತೆ. ನೆಕ್ಸ್ಟು ಅಲ್ಲೇ ಪಕ್ಷಿನೂ ನೋಡ್ಬೋದು, ಸ್ನೇಕು ಎಲ್ಲ ನೋಡ್ಬೋದು. ಅಷ್ಟೇನು ಇಂಪ್ರೆಸಿವ್ ಆಗಿಲ್ಲ. ಇಲ್ಲಿ ನೋಡಿ ಸ್ನೇಕ್ ಇದೆ, ಅದೇ ನೋಡಿ ಹಿಂಗೆ ಸರ್ಕಲಲ್ಲಿ ಅದನ್ನೇ ರೌಂಡ್ ಹಾಕಿ ಹಿಂಗೆ ಮಲಗಿದೆ ಅಂತ. ಆ ರಬ್ಬರ್ ಥರ ಒಂದು ಸ್ನೇಕ್ ಬರುತ್ತಲ್ಲ, ಅದು ಇದು ನೋಡಿ ಎಷ್ಟು ದೊಡ್ಡ ಸ್ನೇಕು. ಇದು ಗಿಡುಗ ನೋಡಿ ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಿದೆ. ಈ ನವಿಲನ್ನೆಲ್ಲ ತಂದು ಇದ್ರೊಳಗೆ ಕೂಡ ಹಾಕಿದ್ದಾರೆ. ಅದಕ್ಕೆ ಒಂದು ಕಟ್ ಹಾಕಿದಾಗೆ ಒಂದು ಫೀಲ್ ಆಗುತ್ತೆ ನೋಡಿ. ಫ್ರೀಯಾಗಿ ಬಿಟ್ಟರೆ ಚೆನ್ನಾಗಿರುತ್ತೆ. ಮತ್ತು ನನಗೆ ಒಂದು ಇಂಪ್ರೆಸ್ ನೋಡಿ, ಇದು ಬಾತುಕೋಳಿ ಎಷ್ಟು ಕ್ಯೂಟಾಗಿದೆ. ಬಟ್ ಕೆಳಗೆ ಹೋಗೋಕ್ಕೆ ಬಿಡಲ್ಲ. ಇದು ನಾನು ಮೇಲಿಂದ ವೀಡಿಯೋ ತೆಗೆದಿರೋದು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ನನಗೆ ಏನಂದರೆ ಈ ಕೋಳಿನ ತಂದು ಅದರೊಳಗೆ ಕೂಡ ಹಾಕಿದ್ರು. ಅಲ್ಲಿ ಕೆಳಗೆ ಬರ್ದಿದ್ರು ಕಾಡು ಕೋಳಿ ಅಂತ. ಬಟ್ ನೋಡೋಕ್ಕೆ ಅದು ಕೋಳಿ ಥರನಿದೆ. ಅದು ಹೆಂಗೆ ಕಾಡು ಕೋಳಿ
ಅಂತ ಹೇಳ್ತಾರೆ. ಲೈಕ್ ನಾವು ಮನೆಯಲ್ಲಿರೋ ಕೋಳಿ ಥರನೇ ಇತ್ತು, ಬಟ್ ಅಲ್ಲಿ ಬರ್ತಿರೋದು ಕಾಡು ಕೋಳಿ ಅಂತ ಬರ್ತಿದ್ರು. ಸೊ ಚೀಟಿಂಗ್ ಮಾಡ್ತಾರೆ ಅಂತ ನಂಗೆ ಅನಿಸ್ತು. ನೆಕ್ಸ್ಟ್ ನಾನು ಮಧ್ಯಾಹ್ನ ಊಟಕ್ಕೆ ವೆಜ್ ಊಟ, ಇದು ಬಂದು ಸೌತ್ ಇಂಡಿಯನ್ ಮೀಲ್ಸ್. ನಾನಿರೋ ಹೋಟೆಲಲ್ಲೇ ಊಟ ಮಾಡಿದ್ವಿ. ಸೊ ಏನು ಹೇಳೋದಂತೆ, ಪರವಾಗಿಲ್ಲ, ಸೌತ್ ತಾನೇ ನಮ್ಮದು, ಸೌತ್ ಊಟನೇ ನಾವು ಪ್ರಿಫರ್ ಮಾಡೋದು. ನಾರ್ತ್ ಅಂದರೆ ಆ್ಯಕ್ಚುಲಿ ನನಗೆ ಏನಂತಂದರೆ ಸೌತ್ ಊಟದಲ್ಲಿ ರೋಟಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಸೌತ್ ಊಟದಲ್ಲಿ ರೋಟಿ ಕೊಡಲ್ಲ. ಏನಾದರೂ ಇನ್ ಕೇಸ್ ಕೊಟ್ಟರೆ ಏನಾದರೂ ಪೂರಿ ಇಲ್ಲಾಂದರೆ ಚಪಾತಿ ಕೊಡ್ತಾರೆ. ಇವರು ರೋಟಿ ಕೊಟ್ಟಿದ್ದಾರೆ. ಇದು ನೋಡಿ, ಈ ಟೆಂಪಲ್ ಗಣಪತಿ ಟೆಂಪಲ್ ಅಂತ ಈ ಸಿಗಂದೂರು ಹೋಗುವ ರೋಡ್ ಹತ್ರನೇ ಇದೆ. ತುಂಬ ಚೆನ್ನಾಗಿದೆ. ಇದು ಒಂದು ಅಡ್ವೊಕೇಟ್ ಕಟ್ಸಿರೋ, ಇದೆಲ್ಲ ಡೆಕೋರೇಷನ್ ಮಾಡಿರೋದು ಹೈಕೋರ್ಟ್ ಸೀನಿಯರ್ ಅಡ್ವೊಕೇಟು. ಈ ಡೆಕೋರೇಷನ್ಗೆ ಬಂದು ಇದೆಲ್ಲ ಗುಜರಾತಿಂದ ತಂದಿರೋದು ಸಮಥಿಂಗ್. ನೋಡಿ, ಈ ದ್ವಾರ, ಈ ಡಿಸೈನ್ ಎಲ್ಲ ಮಾಡೋಕ್ಕೆ 1 ಕೋಟಿ ಅಷ್ಟು ಅವರು ಖರ್ಚು ಮಾಡಿದ್ದಾರೆ. ಅಂದರೆ ಹೈಕೋರ್ಟ್ ಸೀನಿಯರ್ ಅಡ್ವೊಕೇಟು. ತುಂಬ ಚೆನ್ನಾಗಿದೆ. ಒಂದು ಸಲ ಹೋದರೆ ನೀವು ವಿಸಿಟ್ ಮಾಡಿ. ನಾನು 1 ರೌಂಡ್ ಹೋಗಿ, ನಾನು ಹೋಗುವಾಗ ಯಾರೂ ಇರಲಿಲ್ಲ. ಸೊ 1 ರೌಂಡ್ ಹೋಗಿ ಎಲ್ಲ ವೀಡಿಯೋಸ್ ಮಾಡಿ, ಫೋಟೋಸ್ ಇಸ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿ ಬಂದೆ. ನಂತರ ಅದೇ ಈವ್ನಿಂಗ್ ನಾನು ಸಿಗಂದೂರಿಗೆ ಹೋಗ್ಬಿಟ್ಟೆ. ಸಿಗಂದೂರಿನಲ್ಲಿ ತುಂಬ ರಶ್ ಇತ್ತು. ಫಸ್ಟ್ ಟೈಮ್ ನಾನು ಬಂದಿರೋದು ಸಿಗಂದೂರಿಗೆ. ಮತ್ತು ಸಿಗಂದೂರು ಹೋದ ನಂತರ ನಾವು ಕೊಲ್ಲೂರಿಗೆ ಹೋದ್ವಿ. ನೋಡಿ, ಇದು ಟೆಂಪಲ್ ಬಂದು ಕೊಲ್ಲೂರು ಎಂಟ್ರೆನ್ಸು. ಅಂದರೆ ನಾವು ಹೋಗೋ ಮುಂಚೆ ಯಾರೋ VIP ಬರ್ತಾರಂತ ಅಂತಿದ್ರು. ಸೊ ಬೇಗ ಕ್ಯೂ ಖಾಲಿ ಆಗಬೇಕು, ಇಲ್ಲಾಂದರೆ VIP ಬರ್ತಾರೆ. ಮತ್ತು VIP ಬಂದು ಹೋದ ನಂತರ ಉಳಿದವರಿಗೆ ಹೋಗಕ್ಕೆ ಬಿಡೋದು, ದೇವರ ದರ್ಶನ ಮಾಡೋಕ್ಕೆ ಬಿಡೋದು ಅಂತ ಹೇಳ್ತಿದ್ರು. ಸೊ ಬೇಗ ಕ್ಯೂ ಖಾಲಿ ಆಗ್ತಿತ್ತು. ನಾವು ಹೋಗ್ತಿದ್ವಿ ಕ್ಯೂ ಅಲ್ಲಿ. ಅದೇನೋ ಗೊತ್ತಾಗಿಲ್ಲ, VIPಗಳಿಗೆ ಯಾಕೆ ಸ್ಪೆಷಲ್ ಎಂಟ್ರಿ ಕೊಡ್ತಾರೆ, ನಾವು ಎಷ್ಟು ವೆಯ್ಟ್ ಮಾಡಿ ಹೋಗ್ತೀವಿ ಅಂತ. ನಿಮಗೂ ಈ ಥರ ಫೀಲ್ ಆಗಿದೆಯಾ ಅಂದರೆ ಇಲ್ಲಿ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ಬಂದು ಶರಾವತಿ ಬ್ರಿಡ್ಜ್. ಇದು ಹೊಸ ಬ್ರಿಡ್ಜ್ ಕಟ್ಸಿರೋದಂತೆ ಶರಾವತಿ ವಾಟರ್ ಮೇಲೆ. ಅಂದರೆ ಸಿಗಂದೂರು ಟೆಂಪಲಿಂದ ಹೋಗುವಾಗ ನೋಡಿರೋದು ನಾನು. ಸೊ ಇದು ನೋಡುವಾಗ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿತ್ತು. ಇದು ಹೊಸದಾಗಿ ಮಾಡಿರೋದು. ಆ್ಯಕ್ಚುಲಿ ನೋಡಿ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಅಂದರೆ ಇವಾಗಲೇ ಇಷ್ಟು ಅಂದರೆ ಆಫ್ಟರ್ನೂನ್ ತೆಗೆದಿರೋ ವಿಡಿಯೋ ನಾನು. ಆಫ್ಟರ್ನೂನೇ ಇಷ್ಟು ಚೆನ್ನಾಗಿದ್ದರೆ ಮಾರ್ನಿಂಗ್ ನೈಟ್ ಎಷ್ಟು ಚೆನ್ನಾಗಿ ಬೇಡ. ಅದರ ಲೈಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಇಲ್ಲಿ ಹಿಂದ್ಗಡೆ ಕಾಣಿಸ್ತಿದೆಯಲ್ವಾ, ಎಲ್ಲ ಲೈಟ್ಸು ನೋಡಿ. ನಾನು ಅಲ್ಲೊಂದು ಇನ್ಸ್ಟಾಗ್ರಾಮ್ ರೀಲ್ಸಿಗೆ ಹಾಕೋಕ್ಕೆ ಒಂದು ಶಾರ್ಟಾಗಿ ಒಂದು ರೀಲ್ ಮಾಡಿದೆ. ತುಂಬ ಚೆನ್ನಾಗಿತ್ತು. ನನಗೇನಾದರೂ ಈ ಬ್ರಿಡ್ಜ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಾವು ನೈಟ್ ಬರಬೇಕಿತ್ತು, ಇನ್ನೂ ಚೆನ್ನಾಗಿ ಆಗ್ತಿತ್ತು, ಏನೋ ಚೆನ್ನಾಗಿ ಕಾಣಿಸ್ತಿತ್ತು ಏನೋ. ಒಂದೊಂದು ಬ್ರಿಡ್ಜ್ ನೋಡೋಕ್ಕೆ ತುಂಬ ಚೆನ್ನಾಗಿ ಮಾಡ್ತಾರೆ. ಅಂದರೆ ಇದು ಹೊಸದಾಗಿ ಮಾಡಿರೋದಲ್ವಾ, ಹಳೆ ಬ್ರಿಡ್ಜ್ಗಿಂತ ತುಂಬ ಚೆನ್ನಾಗಿದೆ. ಆ ಲೈಟ್ಸ್ ಎಲ್ಲ ತುಂಬ ಚೆನ್ನಾಗಿ ಕವರ್ ಮಾಡಿದ್ದಾರೆ. ನೈಟಲ್ಲಿ ಬಂದರೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ನೋಡಿ. ನಿಮಗೆ ಗೊತ್ತಿದ್ದರೆ ಈ ಬ್ರಿಡ್ಜು ಎಲ್ಲಿ ಬರುತ್ತೆ ಅಂತ ಒಂದು ಕಮೆಂಟ್ ಹಾಕಿ. ಶರಾವತಿ ವಾಟರ್ ಮೇಲೆ, ಶರಾವತಿ ನದಿ ಮೇಲೆ ಬರೋ ಬ್ರಿಡ್ಜ್ ಇದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕೆಳಗಿರೋದು ಶರಾವತಿ ವಾಟರ್ ಅಂತ ಹೇಳ್ಬೋದು. ಶರಾವತಿ ವಾಟರ್ ಅದೇ ಸಿಗಂದೂರು ಟೆಂಪಲ್ಗೆ ಕನೆಕ್ಟೆಡು. ಶರಾವತಿ ವಾಟರ್ ಹೌದು ಅನ್ಕೊತೀನಿ, ಶರಾವತಿ ವಾಟರ್. ಏನಾದರೂ ವಾಟರ್ ನೇಮ್ ಚೇಂಜ್ ಆಗಿದ್ದರೆ ಕೆಳಗೆ ಕಮೆಂಟ್ ಮಾಡಿ. ನಂಗೆ ಅಷ್ಟು ಅಂದರೆ 1-2 ವೀಕ್ಸ್ ಆಯಿತು ವಿಡಿಯೋ ಎಡಿಟ್ ಮಾಡೋಕ್ಕೆ. ಶರಾವತಿ ವಾಟರೇ ಅನ್ಕೊತೀನಿ. ಏನಾದರೂ ರಾಂಗಾಗಿ ಹೇಳಿದರೆ ಕೆಳಗೆ ಕಮೆಂಟ್ ಮಾಡಿ. ಸೊ ಇಲ್ಲಿ ಬಂದು ಒಂದು ಚೆನ್ನಾಗಿರೋ ಒಂದು ರೀಲ್ಸ್ ಮಾಡಿ ನೆಕ್ಸ್ಟು ಮುಂದೆ ಹೋದ್ವಿ. ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಮುಂದೆ ಎಲ್ಲಿಗೆ ಹೋದ್ವಿ ಅಂದರೆ ತುಂಬ ಚೆನ್ನಾಗಿರೋ ಪ್ಲೇಸಿಗೆ, ಅಂದರೆ ಅದೇ ಜೋಗ್ ಫಾಲ್ಸಲ್ಲಿ ಇವಾಗ ಸುಮ್ಮನೆ ವಿಸಿಟ್ ಮಾಡೋದು. ಏನು ನೀರು ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಚೆನ್ನಾಗಿ ಬೀಳಲ್ಲ, ಅಷ್ಟು ಚೆನ್ನಾಗೇನು ಅಟ್ರ್ಯಾಕ್ಟ್ ಆಗಲ್ಲ. ಬಟ್ ಜೋಗ್ ಫಾಲ್ಸ್ ಹತ್ರ ತುಂಬ ಚೆನ್ನಾಗಿ ಇವಾಗೆಲ್ಲ ಮತ್ತೆ ಎಲ್ಲ ಇಂಪ್ರೂವ್ಮೆಂಟ್ ಚೆನ್ನಾಗಿ ಮಾಡಿಸ್ತಿದ್ದಾರೆ. ಏನೋ ಡೆವಲಪ್ಮೆಂಟ್ ಎಲ್ಲ ಆಗ್ತಿದೆ ಅಲ್ಲಿ ಮುಂದ್ಗಡೆ ಎಲ್ಲ ಏರಿಯಾಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ಈ ಮಳೆಗಾಲದಲ್ಲಿ ಎಲ್ಲ ಫುಲ್ ಫಿನಿಶ್ ಆಗ್ಬೋದೇನೋ ಅವ್ರ ವರ್ಕು. ತುಂಬ ಚೆನ್ನಾಗಿ ಕಾಣಿಸ್ಬೋದು. ಮಳೆಗಾಲದಲ್ಲಿ ವಿಸಿಟ್ ಮಾಡಿ, ಇವಾಗ ವಿಸಿಟ್ ಮಾಡೋಕ್ಕೆ ಹೋಗಬೇಡಿ ಜೋಗ್ ಫಾಲ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದೇ ಶರಾವತಿ ಬ್ರಿಡ್ಜ್ ಅಂತ ಹೇಳ್ಬೋದು. ನಂಗೆ ಅಷ್ಟು ಇಂಪ್ರೆಸ್ ಆಯಿತು. ನಾನು ವೀಡಿಯೋ ಮಾಡಿಕೊಂಡೇ ಹೋದೆ. ಶರಾವತಿ ಬ್ರಿಡ್ಜ್ ಮುಗಿಯೋ ತನಕ ವೀಡಿಯೋ ಮಾಡಿಕೊಂಡೇ ಹೋದೆ. ಆಲ್ಮೋಸ್ಟ್ ಎಲ್ಲರೂ ಈ ಬ್ರಿಡ್ಜ್ ಮೇಲೆ ಹೋಗುವಾಗ ಎಲ್ಲರೂ ನಿಲ್ಲಿಸಿ ಒಂದು ಫೋಟೋಸ್ ತೊಗೊಂಡೇ ಹೋಗ್ತಿದ್ರು. ಯಾಕಂದರೆ ಇದು ಹೊಸ್ದಾಗಿ ಆಗಿರೋದು. ಅಂದರೆ
ಭಾರತದಲ್ಲಿ ಇದು ಎಷ್ಟನೇ ಸ್ಥಾನದಲ್ಲಿ ಇದೆ ಅಂತ ಅಂದರು. ಲೈಕ್ ಅಷ್ಟು ಚೆನ್ನಾಗಿದೆ ಈ ಬ್ರಿಡ್ಜ್ ನೋಡೋಕ್ಕೆ. ನೋಡಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ವೆಹಿಕಲ್ಸ್ ನಿಲ್ಲಿಸಿ ಫೋಟೋಸ್ ವೀಡಿಯೋಸ್ ತಗೊಂಡೇ ಹೋಗ್ತಿದ್ದಾರೆ. ನೋಡಿ ಅಷ್ಟು ಚೆನ್ನಾಗಿದೆ ನೋಡಿ, ತುಂಬ ಅಟ್ರಾಕ್ಟಿವ್. ಅಂದರೆ ನಮ್ಮ ಭಾರತದಲ್ಲೂ ಇಷ್ಟೊಂದು ಚೆನ್ನಾಗಿರೋ ಬ್ರಿಡ್ಜ್ ಮಾಡಿದ್ದಾರೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಅದರಲ್ಲಿ ಮಿಡಲಲ್ಲಿ ಆ ಲೈಟ್ಸಲ್ಲೆಲ್ಲ ಕವರ್ ಮಾಡಿದ್ದಾರೆ. ಅದೇ ನೈಟ್ ಬಂದರೆ ಎಷ್ಟು ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಕಾಣುತ್ತೆ. ಇದು ನಂತರ ನಾನು ಮುಂದ್ಗಡೆ ಹೋದಾಗ ಒಂದು ರಿವರ್ ಕಾಣಿಸ್ತು, ಹೊಳೆ ಸಮಥಿಂಗ್ ನದಿ. ಅಲ್ಲೂ ಏನೋ ಅಟ್ರಾಕ್ಟಿವ್ ಆಗಿ ಕಾಣಿಸ್ತು. ನನ್ನ ಕ್ಯಾಮ್ರಾ ಚೆನ್ನಾಗಿದೆಯೋ ಅಲ್ವಾ, ನೀರು ಚೆನ್ನಾಗಿದೆ ಏನೋ ಗೊತ್ತಾಗಿಲ್ಲ, ಚೆನ್ನಾಗಿ ಬಂದಿತ್ತು. ಬಟ್ ತುಂಬ ಚೆನ್ನಾಗಿದೆ. ಇದೇ ನೋಡಿದರೆ ಜೋಗ್ ಫಾಲ್ಸ್. ಈಗ ಹೋಗೋದು ತುಂಬ ವೇಸ್ಟ್. ಈ ಮಳೆ ಚೆನ್ನಾಗಿ ಬಂದಾಗ ಹೋಗಿ. ಲೈಕ್ ಅದಕ್ಕೇನೋ ಹಿಸ್ಟ್ರಿ ಇದೆ ಏನೋ, ಆ 4 ರಿವರ್ಸ್ ಒಂದುಗೂಡೋದು. ಅಂದರೆ ರಾಜ ರಾಣಿ ರಾಕೆಟ್ ಏನೋ ಅಂದರು. 4 ನದಿಯಿಂದ ಬಂದು ಒಂದಾಗಿ ಸೇರುವ ನೀರು ಅದು ಅಂತ. ಅದಕ್ಕೆ ಹೆಸರು ಹೇಳಿದ್ರು, ರಾಜ ರಾಣಿ ರಾಕೆಟ್ ಸಮಥಿಂಗ್ ಏನೋ ಅಂದರು. ಬಟ್ ಮರ್ತೋಯ್ತು ನನಗೆ. ಇದೇ ನೋಡಿ ಜೋಗ್ ಫಾಲ್ಸ್. ಇವಾಗೇನು ನಿಮಗೆ ನೋಡೋಕ್ಕೇನೋ ಅಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸಲ್ಲ. ಮಳೆ ಬಂದಾಗ ಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ತುಂಬ ಅಲ್ಲಿ ಡೆವಲಪ್ಮೆಂಟ್ ತುಂಬ ಆಗ್ತಿದೆ, ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ನೆಕ್ಸ್ಟ್ ಮಳೆ ಬರುವಾಗ ಎಲ್ಲ ತುಂಬ ಚೆನ್ನಾಗೆಲ್ಲ ಮಾಡ್ಬೋದು ಅನಿಸುತ್ತೆ. ಇದು ನಂದು ಸಕ್ಕರೆಬೈಲು ಎಲಿಫೆಂಟ್ ಕ್ಯಾಂಪ್. ಇದು ಒಂದು ಜಸ್ಟ್ ಶಾರ್ಟ್ ಒಂದು ರೀಲ್ಸ್ ಮಾಡಿದ್ದೆ. ಸೊ ಅದು ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ನೋಡಬೇಕಂದ್ರೆ ನಾನು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿಕೊಳ್ಳಿ. ಐಡಿ ಕೆಳಗೆ ಮೆನ್ಷನ್ ಮಾಡಿರ್ತೀನಿ. ಸೊ ಎಲಿಫೆಂಟ್ ಕ್ಯಾಂಪ್ ನಿನ್ನೆ ಬಿಫೋರ್ ವೀಡಿಯೋದಲ್ಲಿ ಎಲಿಫೆಂಟ್ ಕ್ಯಾಂಪ್ ಮತ್ತು ಬೋಟಿಂಗ್ ಬಗ್ಗೆ ಹೇಳಿದ್ದೀನಿ. ತುಂಬ ಚೆನ್ನಾಗಿದೆ, ಮಸ್ಟ್ ವಿಸಿಟ್ ಅಂತ ಹೇಳ್ಬೋದು. ಎಲಿಫೆಂಟ್ ಕ್ಯಾಂಪ್ ಅಷ್ಟು ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮಾರ್ನಿಂಗ್ ಬೇಗ ಹೋದರೆ ನಿಮಗೆ ಎಲಿಫೆಂಟ್ ಕ್ಯಾಂಪ್ನ ನೋಡ್ಬೋದು. ಬಟ್ ಆಫ್ಟರ್ನೂನ್ ಐ ಥಿಂಕ್ ಗೊತ್ತಿಲ್ಲ, ಬೋಟಿಂಗು 1:30ಗೆ ಕ್ಲೋಸ್ ಆಗುತ್ತೆ. ಅಂದರೆ ಆಫ್ಟರ್ನೂನ್ 1:30 ನಂತರ ಇಲ್ಲ ಬೋಟಿಂಗ್ ಅಂತ ಅಂದರು. ಸೊ ಎಲಿಫೆಂಟ್ ಕ್ಯಾಂಪು ಟ್ರೈನಿಂಗ್ ಕೊಡೋದು, ಲೈಕ್ ಎಲಿಫೆಂಟ್ ಕ್ಯಾಂಪ್ ಅಂದರೆ ಎಲಿಫೆಂಟ್ಗೆ ಟ್ರೈನಿಂಗ್ ಕೊಡೋದು, ಅದು ಮಾರ್ನಿಂಗೇ ಇರುತ್ತೆ. ನೋಡಿ ವಿಸಿಟ್ ಮಾಡಿ. ನಾನು ಫಸ್ಟ್ ಹೋಗಿರೋದು ಇವತ್ತು ದಿಸ್ ಡೇ ವಿಡಿಯೋ ಫಸ್ಟ್ ಹೋಗಿರೋದು ಸಿಗಂದೂರಿಗೆ. ಸೊ ಫಸ್ಟ್ ಟೈಮ್ ನಾನು ಸಾರಿ ಉಟ್ಕೊಂಡು ಟೆಂಪಲ್ಗೆ ಹೋಗಿರೋದು. ಇದು ನನ್ನ ಫಸ್ಟ್ ಸಾರಿ ಲೈಫಲ್ಲಿ. ಸೊ ಇದರ ಕಾಸ್ಟ್ ಬಂದು 5.5K ಅಂತ ಹೇಳ್ಬೋದು. ಸೊ ಒಂದು ಒಳ್ಳೆ ಮೆಟೀರಿಯಲ್ ಸಾರಿ, ರೆಡ್ ಸಾರಿ. ಸೊ ನಾನು ಇದು ಪರ್ಚೇಸ್ ಮಾಡಿದಾಗ ಶಾಪಲ್ಲಿ ಅಂದರು, ಇದು ದೀಪಿಕಾ ಪಡುಕೋಣೆ ಅವ್ರು ಹಾಕಿರೋ ಸಾರಿ, ನೆಕ್ಸ್ಟ್ ಟೈಮ್ ಹಾಕಿರೋದು ನೀವೇ ಅಂತ ಅಂದರು. ಬಟ್ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ದೀಪಿಕಾ ಪಡುಕೋಣೆ ಅವ್ರು ಹಾಕಿದಾರಾ ಇಲ್ವಾ ಅಂತ. ಬಟ್ ಈ ಶಾಪವರು ಚೆನ್ನಾಗಿ ತಲೆ ಮೇಲೆ ಹೂವು ಇರ್ತಾರಂತ ಗೊತ್ತಾಯಿತು. ಚೆನ್ನಾಗಿ ಚೀಟ್ ಮಾಡಿ ಇಸ್ಕೊಳ್ಳೋ ಥರ ಮಾಡ್ತಾರಂತ ಅನ್ನಿಸ್ತು ನನಗೆ. ಬಟ್ ನನ್ನ ಪ್ರಿಫರೆನ್ಸ್ ಏನಂದರೆ ನಂಗೆ ಮೆಟೀರಿಯಲ್ ಚೆನ್ನಾಗಿರಬೇಕು, ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ನಮ್ಮ ತಿಂಡಿ ಬಂದು ಟೆಂಪಲಲ್ಲೇ ಆಯಿತು. ಫ್ರೀ ಕೊಡ್ತಾರೆ. ನೈಟು ಟೆಂಪಲಲ್ಲೇ ಊಟ ಮಾಡಿದೆ, ಸಿಗಂದೂರು ಟೆಂಪಲಲ್ಲಿ. ಸೊ ಮಾರ್ನಿಂಗು ತಿಂಡಿನೂ ಅಲ್ಲೇ ಕೊಟ್ಟರು. ತುಂಬ ಡೈಲಿ ಅಂದರೆ ಮಾರ್ನಿಂಗ್ ತಿಂಡಿ ಇರುತ್ತೆ, ಆಫ್ಟರ್ನೂನ್ ಊಟ ಇರುತ್ತೆ, ಸಂಜೆನೂ ರಾತ್ರಿನೂ ಊಟ ಇರುತ್ತೆ. ರಾತ್ರಿನೂ ನಾನು ಅಲ್ಲೇ ಊಟ ಮಾಡಿದೆ, ಬೆಳಿಗ್ಗೆನೂ ತಿಂಡಿನೂ ಅಲ್ಲೇ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ತುಂಬ ಅಂದರೆ ಟ್ರಿಪ್ಪಿಗೆ ಹೋಗೋ ಮಕ್ಕಳು ಎಲ್ಲ ತುಂಬ ಬರ್ತಾರೆ. ಅಂದರೆ ನಮಗೆ ಈ ಸಾರಿ ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಹೋದಾಗ ನನಗೆ ಆ ಟೆಂಪಲಲ್ಲಿ VIP ಎಂಟ್ರಿ ಸಿಕ್ತು. ಅಂದರೆ ನಾವು ಕ್ಯೂ ಅಲ್ಲಿ ನಿಂತಿದ್ದವ್ರನ್ನ ಒಂದು ಅಂಕಲ್, ಅಂದರೆ ಅಂಕಲ್ ಬಂದು ಕರೆದು VIP ಎಂಟ್ರಿ ಥರ ಒಂದು ಫೀಲ್ ಆಯಿತು ನನಗೆ. ಅಮ್ಮನವರ ದರ್ಶನ ಮಾಡೋಕ್ಕೆ ಬಿಟ್ಟರು. ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮು VIP ಎಂಟ್ರಿ ಅಂತ ಹೇಳ್ಬೋದು. ಅಂದರೆ ಗೊತ್ತಿಲ್ಲ, ನಾವು ಕ್ಯೂ ಅಲ್ಲಿ ನಿಂತಿದ್ವಿ, ನಮ್ಮನ್ನು ಕರ್ಕೊಂಡೋಗಿ ದರ್ಶನ ಮಾಡಿಸಿದ್ರು. ಅಂದರೆ ಫಸ್ಟ್ ದರ್ಶನ ಬೆಳಿಗ್ಗೆ ನಾವೇ ಮಾಡಿದ್ದು. ಅಂದರೆ ಅಲ್ಲಿ ಸಿಗಂದೂರು ಟೆಂಪಲಲ್ಲಿ ಮಾರ್ನಿಂಗ್ 4 ಗಂಟೆಗೆ ಏನೋ ಪೂಜೆ ಆಗುತ್ತಂತೆ, ಮತ್ತು 8 ಗಂಟೆಗೆ ಏನೋ ಸಮಥಿಂಗ್. ನಾವು 8 ಗಂಟೆಗೆ ಹೋಗಿರೋದು ಪೂಜೆಗೆ. ಬಟ್ ನಮ್ಮದು ಅದೇ ಯಾವುದೋ ಒಂದು ಅಂಕಲ್ ಬಂದು ನಮ್ಮನ್ನು ಕರ್ಕೊಂಡು ಹೋಗಿ ಫಸ್ಟ್ ದರ್ಶನ ನಮ್ಮನೆ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು. ಪ್ರಸಾದ ಎಲ್ಲ ಕೊಟ್ಟರು, ಇಸ್ಕೊಂಡು ಅಲ್ಲೇ ತಿಂಡಿ ಮಾಡೋಕ್ಕೆ ಹೇಳಿದ್ರು. ಅಲ್ಲೇ ತಿಂಡಿ ಮಾಡಿಬಿಟ್ಟು ನಾವು ನಂತರ ಕೊಲ್ಲೂರು ಟೆಂಪಲ್ಗೆ ಬಂದ್ವಿ. ಕೊಲ್ಲೂರು ಟೆಂಪಲಲ್ಲಿ ಆಲ್ರೆಡಿ ಹೇಳ್ದಂಗೆ VIP ಬರ್ತಾರಂತಂದರು. ಸೊ ಬೇಗ ಇವತ್ತು ಕ್ಯೂ ಖಾಲಿ ಆಗಬೇಕು. ಆಫ್ಟರ್ನೂನ್ 12 ನಂತರ ಪಬ್ಲಿಕ್ ಎಂಟ್ರಿ ಇಲ್ಲ. ಅಂದರೆ VIP ಬಂದು ಹೋದ ನಂತರನೇ ದರ್ಶನ ಪಡ್ಕೊಳ್ಬೇಕು ಅಂತಿದ್ರು. ಸೊ ಅದು ಯಾಕೆ ಆ ಥರ ಭೇದ ಭಾವ ಮಾಡ್ತಾರಂತ ಗೊತ್ತಾಗಲ್ಲ.
ಸೊ ಇರಿವೆ ನೀವು ಈ ಥರ ದರ್ಶನ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಇದೇ ನೋಡಿ ಶರಾವತಿ ಬ್ರಿಡ್ಜು. ಸೊ ಅದರಲ್ಲಿ ನಾನು ರೀಲ್ಸ್ ಒಂದು ಮಾಡ್ತಿದ್ದೆ, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಬಂದಿದೆ. ಬ್ರಿಡ್ಜು ತುಂಬ ಚೆನ್ನಾಗಿ ಬಂದಿದೆ, ನೀವು ಬೇಕಾದ್ರೆ ನೋಡ್ಬೋದು, ಇನ್ಸ್ಟಾಗ್ರಾಮಲ್ಲೇ ಇದೆ, ಫಾಲೋ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ರಿಡ್ಜು. ಇದು ಬ್ಯಾಕ್ ಸೈಡ್ ಬ್ರಿಡ್ಜು, ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಆಲ್ಮೋಸ್ಟ್ ಎಲ್ಲರೂ ಬಂದು ನಿಂತು ವೀಡಿಯೋಸ್ ಮಾಡಿ ಫೋಟೋಸ್ ತೊಗೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಫಸ್ಟ್ ಟೈಮ್ ಸಾರಿ ಹಾಕಿರೋದು, ಸೊ ನಾನು ವೀಡಿಯೋಸ್ ಮಾಡಿಕೊಂಡು ಫೋಟೋಸ್ ತೊಗೊಂಡು ನಾನು ಬಂದೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಬ್ರಿಡ್ಜು ಒಂದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಅಂದರೆ ಆಫ್ಟರ್ನೂನ್ ಎಷ್ಟು ಚೆನ್ನಾಗಿ ಕಾಣಿಸಿದ್ರೆ ಇನ್ನು ನೈಟ್ ಎಷ್ಟು ಚೆನ್ನಾಗಿ ಕಾಣಿಸ್ಬೋದು ಅಂತ ನನಗೊಂದು ತಲೆಯಲ್ಲಿ ಲೈಕ್ ಆ ಲೈಟ್ಸ್ ಇದೆಯಲ್ಲ, ಲೈಟ್ಸು ತುಂಬ ಚೆನ್ನಾಗಿದೆ. ನಂತರ ನಾವು ಅಲ್ಲಿಂದ ಅಂದರೆ ಮಾರ್ನಿಂಗ್ ಸಿಗಂದೂರು, ಅಲ್ಲಿಂದ ಬ್ರೇಕ್ಫಾಸ್ಟ್ ಆಯಿತು. ನಂತರ ಅಲ್ಲಿಂದ ಕೊಲ್ಲೂರಿಗೆ ಬಂದ್ವಿ. ಕೊಲ್ಲೂರಿಂದ ಅಲ್ಲೇ ಟೆಂಪಲಲ್ಲಿ ಊಟ ಆಯಿತು ಮಧ್ಯಾಹ್ನ. ಸೊ ಅಲ್ಲಿಂದ ನಾವು ಜೋಗ್ ಫಾಲ್ಸ್ಗೆ ಬಂದ್ವಿ. ಜೋಗ್ ಫಾಲ್ಸ್ಗೆ ಬಂದ ನಂತರ ನೈಟು ಈವ್ನಿಂಗ್ ಸ್ವಲ್ಪ ಲೈಟಾಗಿ ಸ್ನ್ಯಾಕ್ಸ್ ತಿನ್ನೋಕ್ಕೆ ಹೋಗಿ ಹೆವಿ ತಿಂದುಬಿಟ್ಟೆ, ಪೂರಿ ತಿಂದುಬಿಟ್ಟೆ. ಇದು ಬಂದು ನೈಟ್ ಅಂದರೆ ನಾನು ಮ್ಯಾಂಗ್ಳೂರಿಯೇ ಆಗಿರೋದ್ರಿಂದ ನಂಗೆ ಫಿಶ್ ಬಾಯ್ಲ್ಡ್ ರೈಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ನಾವು ಫಿಶ್ ಬಾಯ್ಲ್ಡ್ ರೈಸ್ ತೊಗೊಂಡೆ, ಮತ್ತು ಸೈಡ್ ಡಿಶ್ ಆಗಿ ಫಿಶ್ ಫ್ರೈಯು ತುಂಬ ಚೆನ್ನಾಗಿತ್ತು. ನನಗೇನಂದರೆ ಈ ಚಿಪ್ ಇದೆಯಲ್ಲ, ಚಿಪ್ಪು ಅದು ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ನಂಗೆ ಅದು ಅಂದರೆ ತುಂಬ ಇಷ್ಟ. ನಿಮಗೂ ಇಷ್ಟ ಆಗಿರೋ ಕಮೆಂಟ್ ಮಾಡಿ, ಮತ್ತು ನನ್ನ ಎಲ್ಲ ವೀಡಿಯೋಸ್ಗೂ ಸಪೋರ್ಟ್ ಮಾಡಿ. ಲೈಕ್, ಸಪೋರ್ಟ್, ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಬಾಯ್ ಬಾಯ್.